ಬರುವ ಫುಲ್ ಶಾಪಿಂಗ್ ಅನ್ಕೊಳ್ಳಿ. ಫಸ್ಟ್ ಥಿಂಗ್ ಏನಂದ್ರೆ ಅದಕ್ಕೆ ಕಾಪಿ ಮಾಡಬಾರ್ದು ಗೈಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೇಕಿ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ. ಸ್ವಲ್ಪ ಮುಂದೆ ಬಾ, ನೀನ್ ಕಾಣಿಸ್ತಾನೆ ಇಲ್ಲ. ನೋಡು, ಅದಕ್ಕೆ ಬಫರ್ ಆಗ್ತದೆ ಹಿಂದ್ಗಡೆ. ಏನ್ ಬಫರ್ ಆಗ್ತದೆ? ಅಲ್ಲಿ ಇಲ್ಲ, ಇವಾಗ ಸದ್ಯಕ್ಕೆ ಮಾಡು. ಸೊ ನಾವಿವತ್ತು ಹೊರಗಡೆ ಹೋಗ್ತಾ ಇದೀವಿ. ಫಸ್ಟ್ ಥಿಂಗ್ ಫಸ್ಟ್, ನನ್ನ ಬರ್ಡೇ ಬರ್ತಾ ಇದೆ ಇನ್ನೇನು. ಇಟ್ಸ್ ಆಗಸ್ಟ್ 3rd ಗೈಸ್. ಜಸ್ಟ್ ಇನ್ ಕೇಸ್ ಇಫ್ ಯು ಗೈಸ್ ಡೋಂಟ್ ಮಿಸ್ ಔಟ್ ಟು ವಿಶ್ ಮೀ. ನನಗೆ ಎಲ್ಲರೂ ವಿಶ್ ಮಾಡೋದು ಇಷ್ಟ. ಎಲ್ಲ ನನಗೆ ಪ್ಯಾಂಪರ್ ಮಾಡಬೇಕು ಅವತ್ತು. ಸೊ ಐ ವುಡ್ ಲವ್ ಟು ಟೇಕ್ ಆಲ್ ದ ವಿಶಸ್ ಫ್ರಮ್ ಯು ಗೈಸ್. ಸೊ ಡೋಂಟ್ ಫರ್ಗೆಟ್. ಸೊ ನನ್ನ ಬರ್ಡೇ ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ನಾನು ಫುಲ್ ಶಾಪಿಂಗ್ ಮಾಡಬೇಕು, ಏನೋ ತೊಗೊಳ್ಬೇಕು. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಇದು ದೇವ್ರ ಏನದು ಫೆಸ್ಟಿವಲ್ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಅದಕ್ಕೂ ಶಾಪಿಂಗ್ ಮಾಡಬೇಕು. ನಾವು ಹಳೆ ವಿಡಿಯೋದಲ್ಲಿ ಅರ್ಧ ಸಿಲ್ವರ್ ಶಾಪ್ ಮಾಡಿದ್ವಿ. ಸೊ ಇನ್ನೂ ಅರ್ಧ ಮಾಡಬೇಕು. ಅದು ಪ್ರಾಬ್ಲಿ ಈ ವಿಡಿಯೋದಲ್ಲಿ ಇನ್ನೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಮತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನೀವು ಇನ್ನೊಂದು ನೋಟಿಸ್ ಮಾಡ್ಬೋದು, ನಾವಿಬ್ಬರು ಒಂದೇ ಥರ ಔಟ್ಫಿಟ್ ಹಾಕೊಂಡಿದ್ದೀವಿ. ಇವತ್ತೇನು ಸ್ಪೆಷಲ್ ಅಂದ್ರೆ ನಾವಿಬ್ರು ಒಂದೇ ತರ ಔಟ್ಫಿಟ್ ಹಾಕೊಂಡಿದೀವಿ. ಇಟ್ಸ್ ನಾಟ್ ಕೋ ಇನ್ಸಿಡೆನ್ಸ್. ಇವ್ರು ಫಸ್ಟ್ ಇದನ್ನ ಹಾಕೊಂಡಿದ್ರು, ನಾನು ಬೇಕಂತಾನೆ ಮ್ಯಾಚ್ ಮಾಡಕ್ಕೆ ಅಂತಾನೆ ಇದನ್ನ ಹಾಕೊಂಡಿದ್ದೀನಿ. ಬಿಕಾಸ್ ಇದು ಒಟ್ಟಿಗೆ ಹಾಕೊಳ್ಬೇಕು ನಾವಿಬ್ರು ಅಂತಾನೆ ಅದಕ್ಕೇನೆ ನಾವು ತಗೊಂಡಿದ್ದೀವಿ. ಇವಾಗ ಒಂದೇ ತರದ್ದು ಹಾಕೊಂಡಿದ್ದೀವಿ. ಅದೇ ಸ್ಪೆಷಲ್ ಇವತ್ತು. ಆಕ್ಚುಲಿ ಅದೇ ಸ್ಪೆಷಲ್. ಅಂಡ್ ಸ್ಪೆಕ್ಸ್ ಕೂಡ ನಮ್ದು ಒಂದೇ ತರ ಇದೆ. ನಾವು ಫಸ್ಟ್ ಟೈಮ್ ಈ ಕಪಲ್ ವೇರ್ ಆಗ್ತಿರೋದು. ಆಕ್ಚುಲಿ ತಗೊಂಡಿದ್ವಿ, ಇಷ್ಟ ದಿವಸ ಹಾಕಿದ್ದಿಲ್ಲ. ಒಂದ್ಸತಿ ಹಾಕೊಂಡೋಗಿದ್ವಿ ನಾನು ಅಮ್ಮ ಮನೆಗೆ. ಸೊ ಅವಾಗ ನಮ್ಮ ಅಕ್ಕ ಹೇಳಿದ್ದು ನೋಡಕ್ ಆಗ್ತಿಲ್ಲ ಅಂತ. ಇನಿಷಿಯಲ್ ಡೇಸ್ ಆಫ್ ಮ್ಯಾರೇಜ್ ಅವಾಗದು. ಸೊ ಅವಾಗಿಂದ ಹೀಗೆ ಇದೆ ನೋಡಿ. ನಾನು ಅವಾಗಿಂದ ನನ್ನ ಒಂದು ಬಾಡಿನ ಹಂಗೆ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೇನೆ. ನಾನು ಅಷ್ಟೇ ಗೈಸ್. ಸೊ ಇವಾಗ ನಾವು ಹೊರಗಡೆ ಹೋಗ್ತೀವಿ ಆ್ಯಂಡ್ ಶಾಪಿಂಗ್ ಮಾಡ್ತೀವಿ. ಏನೇನು ಮಾಡ್ತೀವಿ ಅಂತ ವಿಲ್ ಶೋ ಯು ಗೈಸ್. ಆಕ್ಚುಲಿ ಏನಂದ್ರೆ ಶ್ರೇಯಾ ಬರ್ಡೇ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾವು ಗಿಫ್ಟ್ ತಗೊಳಕ್ ಹೋಗ್ತಾ ಇದ್ವಿ. ಸೊ ಏನ್ ಗಿಫ್ಟ್ ಕೊಡಿಸ್ತಾ ಇದೆ ನಂಗೆ? ಅದೆಲ್ಲ ಸರ್ಪ್ರೈಸ್ ಅಲ್ವಾ ಗೈಸ್. ಇವಾಗಲೇ ಗಿಫ್ಟ್ ಅಂದ್ರೆ ಗಿಫ್ಟ್ ಹೇಳ್ಬಿಡಕ್ಕಾಗತ್ತಾ? ಸೊ ಇನ್ನೊಂದು ಏನಂದ್ರೆ, ನಾನು ಸರ್ಪ್ರೈಸ್ ಗಿಫ್ಟ್ ತಗೊಂಡ್ಬಂದ್ಬಿಟ್ರೆ ಆಮೇಲೆ ಅವ್ಳಿಗೆ ಇಷ್ಟ ಆಗಿಲ್ಲ ಅಂದ್ರೆ, ಸೊ ಅದಕ್ಕೆ ಅವಳನ್ನೇ ಕರ್ಕೊಂಡೋಗಿ ಸರ್ಪ್ರೈಸ್ ಗಿಫ್ಟ್ ಇಸ್ಕೊಡೋಣ. ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್ ಅಲ್ಲ ಸರ್ಪ್ರೈಸ್ ಅಂತ. ಸಾರಿ ಸರ್ಪ್ರೈಸ್. ಅವಮಾನ ಮಾಡ್ತಾಳೆ ಗೈಸ್. ಸರ್ಪ್ರೈಸ್ ಅಂದ್ರೆ ಗೈಸ್ ಏನಿದು? ಅದೇ ಅವಳನ್ನೇ ಕರ್ಕೊಂಡು ಒಳ್ಳೆ ಕಾಲೇಜಲ್ಲಿ ಸ್ಕೂಲಲ್ಲಿ ಓದಿ ಸರ್ಪ್ರೈಸ್ ಅಂತೆ. ಒಂದ್ಸತಿ ಹಂಗ ಆಗ್ಬಿಡುತ್ತೆ ಗೈಸ್, ಜನ ಹತ್ರ ಮಾತಾಡಿ ನಾನು ಮಾತಾಡಲ್ಲ. ಎನಿವೇಸ್, ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ವೆದರ್ ಬೇರೆ ಹೇಗಿದೆ ಅಂದರೆ ಯಾವಾಗಲೂ ಕಾಫಿ ಕುಡಿಬೇಕು ಅಂತ ಅನಿಸ್ತದೆ. ನಮ್ಮ ಬಾಡಿ ಎಲ್ಲ ಒಳ್ಳೆ ಯಾವ ಕೋಳಿ ಅದು? ಫಾರಂ ಕೋಳಿನ? ನಾಟಿ ಕೋಳಿ ಥರ ಫುಲ್ಲು ನೋಡಿ ಹೇಗಾಗ್ಬಿಟ್ಟಿದೆ. ನಮ್ಮ ಕೈ ಫೇಸ್ ಎಲ್ಲ ಫುಲ್ ಒಂಥರ ಆ ಕಲರ್ಗೆ ಆಗ್ಬಿಟ್ಟಿದೆ. ಬಟ್ ಇಟ್ಸ್ ಫೈನ್. ಇವಾಗ ಹೊರಡೋಣ. ಲೆಟ್ಸ್ ಸ್ಟಾರ್ಟ್ ಆರ್ ಡೇ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನನಗೊಂದು ನಾನು ಸನ್ಸ್ಕ್ರೀನ್ ತೊಗೊಂಡಿದ್ದೆ ಗೈಸ್, ಅದು ವರ್ಕ್ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಅಲ್ಲೇ ವಾಪಸ್ ಅವ್ರಿಗೇನೆ ಕೊಡ್ತೀವಿ. ಲೆಟ್ಸ್ ಗೋ. ಇಲ್ಲ ಸ್ವಲ್ಪ ಈ ಕಡೆ ಬಾ. ಹೋಗಿ ಬರುವ. ಸೊ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಬೇರ್ ಫುಟ್ ಡ್ರೈವಿಂಗ್ ವಿಡಿಯೋ ಮಾಡಿ ಅಂದಿದ್ರು. ಸೊ ನಾವು ಆ ಪ್ರಯತ್ನದಲ್ಲಿದ್ದೀವಿ ಇವಾಗ. ಆಕ್ಚುಲಿ ಜಾಸ್ತಿ ದಿವಸದಿಂದ ಬೇರ್ ಫುಟ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಅವ್ರಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಅಲ್ಲ ಅಂತ, ಸೊ ವಿ ಆರ್ ಟ್ರೈಂಗ್ ಟು ಡೂ ದಿಸ್ ವಿಡಿಯೋ. ಮೇ ಬಿ ದಿಸ್ ಶುಡ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್. ಅದಕ್ಕೋಸ್ಕರ ಅವ್ರು ಜಾಸ್ತಿ ದಿವಸದಿಂದ ಕೇಳ್ತಾ ಇದ್ದಾರೆ. ಸೊ ಬೇರ್ ಫುಟ್ ವಿಡಿಯೋ ಮಾಡಿ ತೋರಿಸೋಣ ಅಂತ ಇವಾಗ ಬೇರ್ ಫುಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಮ್ದು ಬಂದು ಸೊ ಇದು ಬಂದು ಆಕ್ಸಿಲೇಟೋ, ಇದು ಬಂದು ಬ್ರೇಕ್, ಇದು ಬಂದು ಕ್ಲಚ್. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅದು. ಸೊ ನಾನಿವಾಗ ಆಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಸೊ ಮೂವ್ ಆಗಬೇಕು, ಅದಕ್ಕೋಸ್ಕರ. ಅದ್ರ ಜೊತೆಗೆ ಹಾಗೆ ಗೇರ್ ಚೇಂಜ್. ಓಕೆ. ಸೊ ಯಾವಾಗಲೂ ನಿಮಗೆ ಗಾಡಿ ಓಡಿಸೋಕೆ ಗೊತ್ತಿರ್ಬೋದು, ಮೋಸ್ಟ್ಲಿ ಗೇರ್ ಚೇಂಜ್ ಮಾಡಬೇಕಂದ್ರೆ ಫುಲ್ ಕ್ಲಚ್ ಪ್ರೆಸ್ ಮಾಡಿ ಗೇರ್ ಚೇಂಜ್ ಮಾಡಬೇಕು. ಸೊ ನಾನು ಗೇರ್ ಚೇಂಜ್ ಮಾಡೋಕೆ ಮಾತ್ರನೇ ನಾನು ಕ್ಲಚ್ನ ಪ್ರೆಸ್ ಮಾಡ್ತೀನಿ.
ಸೊ ಇವಾಗ ಆ್ಯಕ್ಚುಲಿ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ ಜಸ್ಟ್ ಯೂಸಿಂಗ್ ಆಕ್ಸಿಲೇಟರ್. That's that guys, and based on the speed ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದಾಗ ಬ್ರೇಕ್ ಯೂಸ್ ಮಾಡ್ತೀನಿ. ಚೇಂಜ್ ಮಾಡಿ ಸಾರಿ ಗೇರ್ ಚೇಂಜ್ ಮಾಡಿ. ಸೊ ಯಾವಾಗಲೂ ನಿಮ್ಮ ರೈಟ್ ಲೆಗ್ಗು ಬ್ರೇಕು ಮತ್ತು ಆಕ್ಸಿಲೇಟರ್ಗೆ ಇಟ್ಕೊಳ್ಳಿ. ಲೆಫ್ಟ್ ಲೆಗ್ಗು ಓನ್ಲಿ ಕ್ಲಚ್ಗೆ ಇಟ್ಕೊಳ್ಳಿ. ಸೊ ಇವಾಗ ನೋಡಿ ನಾನು ಗೇರ್ ಚೇಂಜ್ ಮಾಡ್ತೀನಿ ಥರ್ಡ್ ಗೇರ್ಗೆ. ಅದೆಲ್ಲ ಇಟ್ಸ್ ಓಕೆ, ವಿ ಡೋಂಟ್ ಹ್ಯಾವ್ ಟು ಶೋ ದಟ್. ಹಸ್ಬೆಂಡ್ ಕಾಲು ಒಳ್ಳೆ ಕರ್ಜಿಕಾಯಿ ಥರ ಕಾಣಿಸ್ತಾ ಇದೆ ನನಗೆ ಇಲ್ಲಿಂದ. ಕಡುಬು. ಆಲ್ ರೈಟ್, ಸೊ ಈ ಥರ ಇರುತ್ತೆ. ಐ ಹೋಪ್ ನಿಮಗೆ ಇದರಿಂದ ಯೂಸ್ಫುಲ್ ಆಗಿದೆ ಅಂತ. ಅಂಕಿತ ಅಂತ ಅನಿಸುತ್ತೆ, ಅವ್ರು ಅಂಕಿತ್, ನಾಟ್ ಶೋರ್. ಅವರು ಎಲ್ಲ ವಿಡಿಯೋಸಲ್ಲೂ ತುಂಬ ದಿನದಿಂದ ಅಂಕಿತ್ ಅವರು ನಮ್ಮ ವಿಡಿಯೋಸ್ಗೆಲ್ಲ ಕಾಮೆಂಟ್ ಮಾಡ್ತಾನೆ ಇದ್ರು, ಲೈಕ್ ಬೇರ್ ಫುಡ್ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ. ಸೊ ಅದಕ್ಕೆ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಏನಂದ್ರೆ ಗೈಸ್, ನಾವು ಯಾವ ವಿಡಿಯೋ ಹಾಕಿದ್ರೇನು ಬೇರ್ ಫುಡ್ ವಿಡಿಯೋ ಹಾಕಿ ಅಂತ. ಸೊ ಐ ಹೋಪ್ ನಿಮಗೆ ಇದರಿಂದ ಯೂಸ್ಫುಲ್ ಆಗಿರುತ್ತೆ ಅಂತ. ಇಷ್ಟು ವಿಡಿಯೋ ಹಾಕಿನೂ ಮತ್ತೆ ನೀವೇನಾದರೂ ಅದನ್ನೇ ಮತ್ತೆ ಮಾಡಿ ಅಂತ ಕಾಮೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಬೇಬಿ? ಸೊ ಯಾ, ಐ ಹೋಪ್. ಸೊ ನಿಮ್ಮ ಒಂದು ಕ್ವೆಶನ್ಗೆ ಇಲ್ಲ ಆನ್ಸರ್ ಸಿಕ್ಕಿದೆ. ಸೊ ಇವಾಗ ನಾವು ಶಾಪಿಂಗ್ ಹೊರಟಿದ್ವಿ, ಲೆಟ್ಸ್ ಸಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಆ್ಯಸ್ ಯೂಶುವಲ್ ಮಲ್ಲೇಶ್ವರಂ. ಸೊ ಮಲ್ಲೇಶ್ವರಂಗೆ ಹೋಗ್ತಾ ನಾವು ಆ್ಯಕ್ಚುಲಿ ನಮ್ಮ ದೇವ್ರ ಮನೆ ತೊಗೋಬೇಕು ಅಂತ ತುಂಬ ದಿನದಿಂದ ಅದು ಇದೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ದೇವ್ರ ಮನೆ ಇಲ್ಲ, ಎಲ್ಲ ಕಡೆ ತುಂಬ ಕಾಸ್ಟ್ಲಿ ಇರ್ತಾರೆ. ಬಟ್ ಇಲ್ಲೊಂದು ಜಾಗದಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಪುಟ್ಟದು ದೇವ್ರ ಮನೆನೇ ಆಲ್ಮೋಸ್ಟ್ ಲೈಕ್ 70,000 80,000. ಇಟ್ಸ್ ಲೈಕ್ ಪುಟ್ಟದು ದೇವ್ರ ಮನೆ, ದೊಡ್ಡದು ಅಲ್ಲ. ಸೊ ವರ್ತ್ ಅಲ್ಲ ಅಂತ ಅನ್ನಿಸ್ತು. ಬಟ್ ಆ ವುಡ್ ಬಂದುಬಿಟ್ಟು ತುಂಬಾ ರೋಸ್ ವುಡ್ ಅಂತೆ. ಸೊ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಸೈಡ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಇಟ್ ಈಸ್ ರಿಯಲಿ ನೈಸ್. ಪ್ರಾಬಬ್ಲಿ ಫ್ಯೂಚರಲ್ಲಿ ನಾನೇನಾದರೂ ಮನೆ ಕಟ್ಟೋ ಟೈಮಲ್ಲಿ ನಾನೇನಾದರೂ ದೇವ್ರ ಮನೆ ಒಂದು ಒಳ್ಳೆ ವುಡ್ಡಲ್ಲಿ ಮಾಡಿಸ್ಬೇಕು ಅಂದರೆ ಡೆಫಿನೆಟ್ಲಿ ನಾನು ಈ ವುಡ್ನ ರೆಫರ್ ಮಾಡ್ತೀನಿ. ಅವಾಗ ದಿಸ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಡಿವೈನ್. ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಥವಾ ನೀವು ನೋಡ್ತಾ ಇದ್ದೀರಾ ಒಂದು ಒಳ್ಳೆ ದೇವ್ರ ಮನೆ ಮಾಡಿಸ್ಬೇಕು ಅಂದರೆ ನೀವು ಇಲ್ಲಿಗೆ ಬರ್ಬೋದು. ಇದು ಬಂದು ಕಳಾನಿಕೇತನ್ ಅನ್ನೋ ಒಂದು ಸ್ಟೋರ್ ಆಪೋಸಿಟಲ್ಲಿದೆ ಮಲ್ಲೇಶ್ವರಮಲ್ಲಿ. ಸೊ ಯು ಗೈಸ್ ಕ್ಯಾನ್ ವಿಸಿಟ್. ನಾವು ಅಲ್ಲಿಂದ ನೆಕ್ಸ್ಟ್ ಒಂದು ಬಟ್ಟೆ ಶಾಪ್ಗೆ ಹೋದ್ವಿ. ನಾನು ಆ್ಯಕ್ಚುಲಿ ಡ್ರೆಸ್ ಪೀಸ್ ಥರ ತೊಗೊಳ್ಳೋಣ ಅಂತ. ಐ ಮೀನ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಡ್ರೆಸ್ ಪೀಸ್. ನಾನು ನನ್ನ ಬರ್ಡೇಗೆ ಕಸ್ಟಮೈಸ್ಡ್ ಅಲ್ಲಿ ಹೊಲ್ಸೋಣ ಅಂತ. ಐ ವಿಲ್ ಟೆಲ್ ಯು ಗೈಸ್ ಇನ್ ಡೀಟೇಲ್. ಅದಾದಮೇಲೆ ನೆಕ್ಸ್ಟ್ SS ಶಾಪ್ ಅಂತ, ಐ ಥಿಂಕ್ ಅದೇ ಅಂತ ಅಂದ್ಕೊಳ್ತೀನಿ ಹೆಸರು. ಅಲ್ಲಿ ನಾವು ಮಲ್ಲೇಶ್ವರಮಲ್ಲೇ ಇದೆ, ಅಲ್ಲೇ ಹೊರಟ್ವಿ. CTRಗಿಂತ ಇನ್ನೊಂದು ಸ್ವಲ್ಪ ಈ ಕಡೆ ಕಳಾನಿಕೇತನ ಹತ್ರನೇ. ಸೊ ನಾವು ಇಲ್ಲಿ ಏನಕ್ಕೆ ಹೋದ್ವಿ ಅಂದರೆ ಇದೊಂದು ದೊಡ್ಡ ಎಡವಟ್ಟು. ಇದು ನಾವು ಹೇಳ್ತೀವಿ ಮೇ ಬಿ ಕಾರಲ್ಲಿ ಕೂತಾಗ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಕಾಫಿ ಕುಡಿಯೋಕ್ಕೆ ಹೋದ್ವಿ. ಕಾಫಿ ಅಂತೂ ನಾನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಎಷ್ಟೇ ಸ್ಟಾಪ್ ಮಾಡಿದ್ರೂ ಆಗ್ತಾಯಿಲ್ಲ. ಪ್ಲೀಸ್ ಹೇಳಿ ಕಾಫಿನ ಹೇಗೆ ಕ್ವಿಟ್ ಮಾಡೋದು ಅಂತ ಪ್ಲೀಸ್. They're saying hi to you. Is it? ಸೊ ಈ ಥರ ಕಾಣಿಸ್ತಾ ಇದೆ ನನ್ನ ಹಸ್ಬೆಂಡ್ ಔಟ್ಫಿಟ್. ಈ ಥರ ಕಾಣಿಸ್ತಾ ಇದೆ ನನ್ನ ವೈಫ್ ಔಟ್ಫಿಟ್. ಈ ಥರ ಕಾಣಿಸ್ತಾ ಇದೆ ನನ್ನ ವೈಫ್ ಔಟ್ಫಿಟ್ಟು. ಏನಾಯ್ತು ನಿಂದ ಬ್ಲ್ಯಾಕ್ ಸ್ವೆಟರ್ಗೆ? ಫಸ್ಟ್ ಥಿಂಗ್ ಏನಂದ್ರೆ ನೀನೇ ಮಾತಾಡು. ಏನಾಯ್ತಂದ್ರೆ ನಾವಿಬ್ರು ಫಸ್ಟ್ ಏನಕ್ಕೆ ಔಟ್ಫಿಟ್ ಚೇಂಜ್ ಮಾಡಿದ್ದೀವಿ ಗೊತ್ತಾ ಗೈಸ್? ಲೆಟ್ ವೆಂಕಿ ಎಕ್ಸ್ಪ್ಲೇನ್ ದಿಸ್. ನಾವು ಬೇರೆ ಬ್ಲ್ಯಾಕ್ ಸ್ವೆಟರ್ ಹಾಕೊಂಡಿದ್ರ, ಫುಲ್ ಶೆಕೆ ಕಿತ್ಕೊಬಿಡ್ತು, ಇರಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಔಟ್ಫಿಟ್ ಶೇರ್ ಮಾಡಿದ್ರು. ಅದು ಹೆಂಗೆ ಅಂದ್ರೆ ಫಸ್ಟ್ ನಾನು ಬೇರೆ ಏನೋ ಹಾಕೊಂಡಿದ್ದೆ ಆಯ್ತಾ. ಅದಕ್ಕೆ ಯಾವತ್ತು ಒಬ್ರು ಮಾಡಿದ್ದನ್ನ ನಾವು ಮಾಡಕ್ ಹೋಗ್ಬಾರ್ದು. ನಮ್ಗೇನು ಅನ್ಸುತ್ತೆ, ನಮಗೇನು ಕಂಫರ್ಟಬಲ್ ಅದನ್ನ ನಾವು ಮಾಡಬೇಕು. ಇವ್ರು ಅದನ್ನ ಹಾಕೊಂಡ್ರು ಅಂತ ನಾನು ಲೆಟ್ ಮೀ ಜಸ್ಟ್ ಮ್ಯಾಚ್ ಟು ಮೈ ಹಸ್ಬೆಂಡ್ ಅಂತ ಹಾಕೊಂಡು ಫುಲ್ ಶೆಕೆ. ಈ ವಿಂಟರಲ್ಲೂ ಇದಕ್ಕೆ ಅದು ಬೇರೆ ಹೆಂಗೆ ಅಂದರೆ ಮಟೀರಿಯಲ್ ಜುಡಿಯೋದು ಅದು ನಾವು ಎಷ್ಟೋ ಐ ಥಿಂಕ್ ಆಫ್ಟರ್ ಇಯರ್ಸ್ ಆದ್ಮೇಲೆ ಅನ್ಸುತ್ತಲ್ಲ, ಶೆಕೆ ಆಗ್ತಿದೆ, ಒಂಥರ ಅನ್ಕಂಫರ್ಟಬಲ್ ಆಗ್ಬಿಡ್ತು. ಸೊ ನಾವು ಅಲ್ಲೇ ಎಲ್ಲ ಒಂದು ನಿಯರೆಸ್ಟ್ ಒಂದು ಯಾವುದೋ ಒಂದು ನಾವು ಅಲ್ಲಿ ಆ್ಯಡ್ ಮಾಡಿದ್ದೀವಿ ಕ್ಲಿಪ್ಪಿಂಗ್, ಅಲ್ಲಿ ತೊಗೊಂಡ್ವಿ. ಈ ಒಂದು ಟೀ ಶರ್ಟ್ ತೊಗೊಂಡೆ ನಾನು, ಇವರು ಒಂದು ಟೀ ಶರ್ಟ್ ತೊಗೊಂಡ್ರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಪ್ಯಾಂಟ್. ಇಟ್ಸ್ ಓಕೆ, ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಆಕ್ಚುಲಿ ಚೀಪ್ ಅಂಡ್ ಬೆಸ್ಟ್. ಚೀಪ್ ಅಂಡ್ ಬೆಸ್ಟ್. ಇದು ಆಕ್ಚುಲಿ ಹುಡುಗರದ್ದು ಇದು ಟೀ ಶರ್ಟ್ ನಾನು ಹಾಕೊಂಡಿದ್ದೀನಿ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಜುಡಿಯೋದು. ಇದು ಜುಡಿಯೋದೆ, ಅಲ್ಲಿ ಸಿಕ್ತು ನನಗೆ. ಬಟ್
ವೆರಿ ವರ್ಸ್ಟ್ ಫೀಲ್ ಎವರ್, ವೆರಿ ಬ್ಯಾಡ್ ಫೀಲಿಂಗ್. ಒಬ್ರು ನೋಡಿ ಮಾಡಬಾರ್ದು ಅನ್ನೋದನ್ನ ನಾನು ಕಲ್ತಿದ್ದೀನಿ. ಅದಕ್ಕೆ ಕಾಪಿ ಮಾಡಬಾರ್ದು ಗೈಸ್, ಸೀರಿಯಸ್ ಆಗಿ ಹೇಳ್ತೀನಿ. ನೋಡಿ, ಯಾವತ್ತೂ ಕಾಪಿ ಮಾಡಬೇಡಿ. ನಿಮ್ಮ ಸ್ಟೈಲ್ ನೀವು ಇಟ್ಕೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಏನೋ ಅದನ್ನ ಹಾಕೊಳ್ಳಿ. ಒಬ್ರು ಮಾಡ್ತಾರೆ ಅಂತ ನಾವು ಮಾಡಿ ಬೀಳೋದಿದೆಯಲ್ಲ, ಇವಾಗ ಇದಕ್ಕೂ ದುಡ್ಡು ವೇಸ್ಟು. ಅಂದರೆ ಇದೇನೇನು ಹಾಕ್ಕೊಳ್ತೀವಿ, ಬಟ್ ಸ್ಟಿಲ್ ಬೇರೆ ಏನಾದರೂ ಮನೆಗಿನ್ನ ಚಂದ ರೆಡಿಯಾಗಿ ಬರ್ಬೋದಿತ್ತು. ಇದು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ, ನಾನು ಇದು ಫಸ್ಟ್ ಆಫ್ ಆಲ್ ನನ್ನ ಸೈಜಲ್ಲಿ ಟೀ ಶರ್ಟ್ ಸಿಕ್ಕಿಲ್ಲ. ಏನೋ ಒಂದು ಸ್ವಲ್ಪ ಬ್ಯಾಗಿ ಥರ ಲುಕ್ ಕೊಡಲಿ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನೇನಾದರೂ ನಾನು ಫುಲ್ ಹೇಗಿದೆ ಟೀ ಶರ್ಟ್ ಹಾಗೆ ಬಿಟ್ಟರೆ ಎಕ್ಸಾಕ್ಟ್ಲಿ ಸಾಧು ಕೋಕಿಲ ಸರ್ ಹೇಗೆ ಕಾಣಿಸ್ತಾರೆ ನಾನು ಹಾಗೆ ಕಾಣಿಸ್ತೀನಿ. ಫೀಮೇಲ್ ವರ್ಷನ್ ಆಫ್ ಸಾಧು ಕೋಕಿಲ ಆ ಥರ ಇರುತ್ತೆ. ಸೊ ಯಾವತ್ತೂ ಕಾಪಿ ಮಾಡಬೇಡಿ. ನಿಮ್ಗೆ ಏನು ಇಷ್ಟನೋ, ನಿಮ್ಗೆ ಏನು ಬೇಕೋ ಅದನ್ನ ಹಾಕೊಳ್ಳಿ. ಇದನ್ನ ನಾನು ಇವತ್ತು ಕಲಿತೆ, ದೊಡ್ಡ ಪಾಠ ಕಲಿತೆ. ಸ್ವಂತ ಬುದ್ಧಿ ನಿಮ್ಮ ಹತ್ರ ಇರಲಿ. ಎಕ್ಸಾಕ್ಟ್ಲಿ ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಕೈಲಿರಲಿ. ಆ್ಯಂಡ್ ಈ ಔಟ್ಫಿಟಲ್ಲಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ, ಪ್ಲೀಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ, ಎಸ್ಪೆಷಲಿ ನಾನು. ಬಾಯ್ ನಾವು ಇವಾಗಿಲ್ಲೇನು ನಾವು ಮಲ್ಲೇಶ್ವರಮಲ್ಲಿ ಏನೂ ತೊಗೊಳ್ಳಿಲ್ಲ. ಅಪಾರ್ಟ್ ಫ್ರಮ್ ಶಾಪಿಂಗ್ ಆಲ್ ದಿಸ್, ವಿ ಆರ್ ಹೆಡಿಂಗ್ ಟು ಒರಾಯನ್ ಮಾಲ್. ಅಲ್ಲಿ ಝಾರಾಗೆ ಹೋಗಿ ನನ್ನ ಬರ್ತ್ಡೇ ಔಟ್ಫಿಟ್ ಡಿಸೈಡ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಆಲ್ಸೋ ನಾನು ನೋಸ್ ರಿಂಗ್ ಹಾಕಿದ್ದೀನಿ ಇವತ್ತು ಫಾರ್ ಸ್ಪೆಷಲ್. ಒರಾಯನ್ ಮಾಲ್ ನಾನು ತುಂಬ ಡ್ರೆಸ್ಸಸ್ನ ತೊಗೊಂಡು ಟ್ರಯಲ್ ಮಾಡೋಣ ಅಂತ. ಬಟ್ ನಂಗೆ ಅದು ಯಾವುದೂ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಯಾವುದಾದ್ರು ಸೆಲೆಕ್ಟ್ ಮಾಡಿರೋ ಅದು ಯಾವುದು ಡೀಸೆಂಟಾಗಿಂದು ಇರಲಿಲ್ಲ. ಸೊ ಅದಕ್ಕೆ ಅದೊಂದು ನಾನು ಹಾಕಿದೆ ಕ್ಲಿಪ್ಪಿಂಗ್, ಲೈಕ್ ಐ ಡಿಡ್ ಟ್ರೈ ಓವರ್ ದೇರ್ ಅಂತ. ಬಟ್ ನಾನು ಅಲ್ಲೇನೂ ತೊಗೊಳ್ಲಿಲ್ಲ ಗೈಸ್. ನನಗೆಲ್ಲ ಒಂದು ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ. ಆ್ಯಂಡ್ ಅದಾದಮೇಲೆ ತುಂಬ ಹೊಟ್ಟೆ ಹಸಿತಾಯಿತು. ಸೊ ಅಲ್ಲೇ ಬರ್ಗರ್ ಕಿಂಗ್ ಅಂತ ಏನೋ ಇದೆಯಲ್ಲ, ಸೊ ಅಲ್ಲಿ ಹೋಗಿ ನಾವು ಬರ್ಗರ್ ತೊಗೊಂಡ್ವಿ, ವೆಜ್ ಬರ್ಗರ್. ಬಿಕಾಸ್ ಅವತ್ತು ಬಂದು ಹುಣ್ಣಿಮೆ ಇತ್ತು. ಸೊ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ತಿನ್ನಬಾರ್ದು ನಾನ್ ವೆಜ್ ಅಂತ ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಗೈಸ್. ಅದನ್ನು ನಾವು ಕೂಡ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಇಟ್ಸ್ ಗುಡ್ ಅಂತ ಇಫ್ ಯು ಡೋಂಟ್ ಈಟ್, ಸೊ ವಿ ಜಸ್ಟ್ ಫಾಲೋ ದ್ಯಾಟ್. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಬಾಡಿ ಶಾಪ್ಗೆ ಹೋದೆ. ಬಾಡಿ ಶಾಪಲ್ಲಿ ತುಂಬಾ ಶಾಪಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು ದಿಸ್ ಬ್ರ್ಯಾಂಡ್. ಸೊ ಐ ಬೀನ್ ವಾಂಟಿಂಗ್ ಟು ಟ್ರೈ ದಿಸ್. ಆ್ಯಂಡ್ ಫೈನಲಿ ಆ ಡೇ ಬಂದಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಏನೋ ಆಫರ್ ಇತ್ತು ಅಂದ್ಬಿಟ್ಟು ಶಾಪ್ ಮಾಡಿದೆ. ಓ ಮೈ ಗಾಡ್, ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ಅದು. ಲಿಟ್ರಲಿ ನಾನು ಇನ್ನೇನು ಫಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಐ ವಿಲ್ ಲೆಟ್ ಯು ಗೈಸ್ ನೋ ನಾನು ಏನೇನು ತೊಗೊಂಡೆ ಅಂತ. ಫುಲ್ ಶಾಪಿಂಗ್ ಅನ್ಕೊಳ್ಳಿ. ಅದ್ರಲ್ಲಿ ನಾನೇನು ತೊಗೊಂಡಿಲ್ಲ. ಬಟ್ ಏನಂದ್ರೆ ಅವಳ ಬರ್ಡೇ ಅಂದ್ಬಿಟ್ಟು ನನಗೆ ಎಲ್ಲ ಶಾಪಿಂಗ್ ಮಾಡಿಸಿದ್ದು. ಒಳ್ಳೆ ವೈಫ್ ನಾನು ನೋಡಿ. ಸೊ ಅವರು ಝಾರಾದಲ್ಲಿ ಶಾಪ್ ಮಾಡಿದ್ರು. ಆ್ಯಂಡ್ ನಾನು ಅಲ್ಲಿ ಯಾವುದೋ ಒಂದು ಲಿಪ್ಸ್ಟಿಕ್ ಟ್ರೈ ಮಾಡಿದೆ, ಬ್ರೌನ್ ಶೇಡ್. ಐ ಡಿಂಟ್ ಲೈಕ್ ಇಟ್. ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಓಕೆ ಗೈಸ್, ಇಲ್ಲೇ ಇದೆ ಕಾರ್. ಹೋಗ್ತೀಯಾ? ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಹಾಯ್, ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ವಿ ಬಾಟ್ ಲಾಟ್ ಆಫ್ ಥಿಂಗ್ಸ್. ನನ್ನ ಹಸ್ಬೆಂಡ್ ಝಾರಾಯಿಂದ ಸ್ವಲ್ಪ ಡ್ರೆಸ್ ಶಾಪ್ ಮಾಡಿದ್ದಾರೆ. ಆ್ಯಂಡ್ ನಾನಂತೂ ಏನು ತೊಗೊಂಡಿಲ್ಲ. ಸೊ ನನ್ನ ಔಟ್ಫಿಟ್ ಈ ಸಲ ನಾನೇ ಒಂದು ಕಸ್ಟಮೈಸ್ಡ್ ಔಟ್ಫಿಟ್ ಆಗಿರುತ್ತೆ, ನಾನು ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ಲೆಟ್ಸ್ ಸಿ ಯಾವ ಥರ. ನಾನು ಏನಂತ ಇದ್ದೀನಿ ಅಂದರೆ ಗೈಸ್, ಕಸ್ಟಮೈಸ್ ಬದಲು ಯಾವುದನ್ನ ಒಳ್ಳೆ ಝಾರಾ ಇಲ್ಲಾಂದರೆ H&M ಎಲ್ಲ ಯಾವುದಾದ್ರೂ ಶಾಪ್ನಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ, ಅದು ಹಾಕೋಬೋದಲ್ವಾ ಬರ್ಡೇಗೆ ಅಂತ ಹೇಳ್ತಿದ್ದೀನಿ. ನೀವು ಕಮೆಂಟ್ ಮಾಡಿ ಶ್ರೇಯಾ ಏನು ಹಾಕೋಬೇಕು ಅವಳ ಬರ್ಡೇಗೆ. ನಾನು ಆಲ್ರೆಡಿ ಅದನ್ನು ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ. ಸ್ಟ್ರೇಟ್ ಅಲ್ವಾ ಮಲ್ಲೇಶ್ವರಂಗೆ? ನೋ, ಐ ಥಿಂಕ್ ಲೆಫ್ಟ್ ಅನ್ಕೊಂತೀನಿ. ಸೊ ಅದು ಲೊಕೇಶನ್ ಇವಾಗ ಹಾಕಿದ್ದೀವಿ. ಸೊ ನನಗೆ ಅದನ್ನು ಕೂಡ ನಾನು ಆನ್ಲೈನಲ್ಲಿ ಆ್ಯಕ್ಚುಲಿ ಬುಕ್ ಮಾಡಿದ್ದೀನಿ. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ದಿಸ್ ಟೈಮ್. ಲೈಕ್ ಇಂಟ್ರೆಸ್ಟಿಂಗ್ ಆಗೇನಾದರೂ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ, ಆಮೇಲೆ ಮಾತಾಡ್ತಿದ್ದೆ. ಎಸ್, ಹಾಕಿ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಸೊ ಈ ಸಲ ಇವತ್ತಂತೂ ನನ್ನ ಹಸ್ಬೆಂಡ್ ನೋಡಿ ಫುಲ್ ಶಾಪ್ ಮಾಡಿದ್ದಾರೆ. ಪ್ರತಿ ಸತಿ ಹೀಗೆ ಆಗೋದು, ನಾನ್ ಶಾಪ್ ಮಾಡ್ತೀನಿ ಅಂತ ಹೋಗೋದು, ಬಟ್ ಅವ್ರು ಏನ್ ಗೊತ್ತಾ ಗೈಸ್, ಶ್ರೇಯಾ ಬಂದು ಅವ್ಳು ಶಾಪ್ ಮಾಡಬೇಕು ಅಂತ ಹೋಗೋದು, ನನ್ನ ಕರ್ಕೊಂಡು ಹೋಗೋದು. ಇದು ಚೆನ್ನಾಗಿದೆ ತಗೋ, ಇದು ಚೆನ್ನಾಗಿದೆ ತಗೋ, ಇಲ್ಲ ನೀನ್ ತಗೊಂಡ್ಲೇಬೇಕು ಇವಾಗ ಅಂತ.
ಏನ್ ಮಾಡ್ತೀಯ ಗೈಸ್, ಏನ್ ಮಾಡ್ತೀರಾ ಹೇಳಿ? ಚೆನ್ನಾಗಿತ್ತು ಆ್ಯಂಡ್ ಆಫರ್ ಕೂಡ ಇತ್ತು. ನನ್ನ ಹಸ್ಬೆಂಡ್ ಆ ಟೈರಲ್ಲೆಲ್ಲ ನೋಡಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ನನ್ನ ಬರ್ಡೇಗೆ ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಚಂದ ಇರುತ್ತೆ ಅಲ್ವಾ ಗೈಸ್? ಏನಿಲ್ಲ, ಒಂದ್ ಶಾರ್ಟ್ಸ್ ಮತ್ತೆ ಒಂದ್ ಶರ್ಟ್. ಬಟ್ ದ ಶಾರ್ಟ್ಸ್ ಎಷ್ಟು ಗೊತ್ತಾ ಗೈಸ್? 3,500 ರೂಪಾಯಿ. ಬಟ್ ದಟ್ಸ್ ನೈಸ್ ಆಯ್ತಾ, ಚೆನ್ನಾಗಿದೆ ಅದು, ನಂಗೆ ಇಷ್ಟ ಆಯ್ತು. ಸೊ ಅದು ನನ್ನ ಗಿಫ್ಟ್, ನನ್ನ ಬರ್ಡೇಗೆ ನನ್ನ ಹಸ್ಬೆಂಡಿಗೆ ನಾನು ಕೊಡ್ತಾರೆ ಅಷ್ಟೇ. ಜೂಡಿಯೋನಲ್ಲಿ ಅದೇ ತರ ಶಾರ್ಟ್ಸ್ ಇವತ್ತು ಜೂಡಿಯೋದೇ ನಾನು ಹಾಕೊಂಡಿರೋದು ನೋಡಿ, ಅದು ಸೇಲ್ಗೆಲ್ಲ ಹಾಕಿದ್ದಾರೆ. ಅಂಡ್ ಜೂಡಿಯೋದಲ್ಲಿ ನಾವು ಅದು ಹಾಕೊಂಡಿದ್ದು ಚುಚ್ಚ ಮೈಗೆಲ್ಲ, ಅದಕ್ಕೇನೆ ನಾವು ಅದನ್ನ ಬಿಟ್ಟು ಮತ್ತೆ ಇದನ್ನ ಶಾಪ್ ಮಾಡಿದ್ದು. ಐ ಫೀಲ್ ಲೈಕ್ ಏನೋ ನಾವು ಗೋವಾದಲ್ಲಿ ಇರ್ಬೇಕಾದ್ರೆ ವಿ ಯೂಸ್ ಟು ಡೂ ದಿಸ್. ಬಟ್ಟೆ ತಗೊಂಡ್ ಬಂದಿಲ್ಲ ಜಾಸ್ತಿ ಈ ತರ ಅನ್ಬಿಟ್ಟು ಅಂತ ಇಲ್ಲೂ ಕೂಡ ಹಾಗೆ ಮಾಡಿದ್ದೀವಿ. ಅಂಡ್ ನಾನು ಇವತ್ತು ನೋಸ್ ರಿಂಗ್ ಹಾಕಿದ್ದೀನಿ. ಐ ಫೀಲ್ ಲೈಕ್ ಏನೋ ಒಂದು ನಾರ್ತ್ ಇಂಡಿಯನ್ ತರ ಕಾಣಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ನಾನು ಇದನ್ನ ಕ್ಯಾರಿ ಮಾಡಲ್ಲ. ಐ ಗೆಟ್ ಬ್ಯಾಕ್ ಟು ಮೈ ಸ್ಟಡ್. ಗೈಸ್ ನೋ ಸೊ ಇವಾಗ ನೀವು ಕಮೆಂಟ್ ಹಾಕಿ, ಶ್ರೇಯಾ ಈ ನೋಸ್ ರಿಂಗ್ ನಲ್ಲಿ ಚೆನ್ನಾಗಿದ್ದಲ್ಲ, ಇಲ್ಲಾಂದ್ರೆ ಸ್ಟಡ್ಡೇ ವಾಪಸ್ ಹಾಕೋಬೇಕಂತ ನೀವು ಕಮೆಂಟ್ ಹಾಕಿ. ಅವಾಗ ಕೇಳ್ತಾಳೆ. ನಾನೇನಂತೀನಿ ಅಂದ್ರೆ ಈ ನೋಸ್ ಪಿನ್ ಚೆನ್ನಾಗಿದೆ, ನೋಸ್ ರಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನಪ್ಪ. ನೋಸ್ ಸ್ವಲ್ಪ ಶಾರ್ಪ್ ಆಗಿ ಗಿಣಿ ಮೂಗ್ ಅಂತ ಹೇಳ್ತಾರೆ, ಆ ಥರ ಇದೆ. ಸೊ ನೋಡೋಣ, ನೀವು ಕಮೆಂಟ್ ಮಾಡಿ ಏನಂತ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಮಲ್ಲೇಶ್ವರಂ ಅಗೇನ್. Economy drive mode activated. ಸಾರಿ ಗೈಸ್. ಸೊ ಅಲ್ಲಿ ಹೋಗಿ ನನಗೆ ಬೇಕಾಗಿರೋ ಒಂದು ಮಟೀರಿಯಲ್ನ ತಗೊಂಡು ನನಗೆ ಬೇಕಾಗೋ ಥರ ನಾನು ಹೊಲ್ಸ್ಕೊತೀನಿ. ಗೆಸ್ ಮಾಡಿ ಏನಂತ, ನಾನು ಡ್ರೆಸ್ ಪೀಸ್ ಹೊಲಿಸ್ತಾ ಇದ್ದೀನಿ ಅಥವಾ ಏನಂತ ಗೆಸ್ ಮಾಡಿ. ಓಕೆ, ಕೀಪ್ ಗೆಸ್ಸಿಂಗ್. ನಾನು ಏನು ತೊಗೊಬೇಕಾಗುತ್ತೋ ಅದು ತೊಗೊಂಡಿದ್ದೇನೆ ಇಲ್ಲಿ ಸ್ಟಿಚ್ಗೆ ಅಂತ. ಸೊ ಆ ಕಲರ್ ಎಲ್ಲ ನಾನು ಈಗಲೇ ಏನೂ ತೋರಿಸಲ್ಲ. ಆ್ಯಂಡ್ ಇದು ಬಂದು ಮ್ಯಾಂಗೋದು ಕಟ್ ಮಾಡಿ ಕೊಡ್ತಾರೆ ಅಲ್ಲ, ಮ್ಯಾಂಗೋನೆಲ್ಲ ನೀಟಾಗಿ ಒಂಥರ ಉಪ್ಪಿನಕಾಯಿ ಥರ ಇರುತ್ತಲ್ಲ ಅದು. ಸೊ ಇಟ್ಸ್ ವೆರಿ ನೈಸ್. ಸೊ ಇದನ್ನು ತೊಗೊಂಡೆ ಅಲ್ಲೇ ಮಲ್ಲೇಶ್ವರಮಲ್ಲಿ. ಇದ್ರ ಜೊತೆಗೆ ಜೋಳ ಕೂಡ ತೊಗೊಂಡಿದ್ದೀನಿ ನಾನು. ಒಂದು ನನಗೆ ಒಂದನ್ನೇ ಕಟ್ ಮಾಡಿಸಿದ್ದೀನಿ ಇಲ್ಲಿ, ಒಂದು ನನಗೆ ಅರ್ಧ ನನ್ನ ಹಸ್ಬೆಂಡ್ಗೆ. ಸೊ ಯಾ, ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗ್ದಿದೆ ಅಲ್ವಾ? ಸೊ ವಿ ಆರ್ ಹೆಡಿಂಗ್ ಬ್ಯಾಕ್. ಸೊ ನಾವಿವಾಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಾನು ಏನೇನು ಶಾಪ್ ಮಾಡಿದ್ವಿ, ಎಲ್ಲಿ ನಾವು ಹೊರಗಡೆ ಹೋಗಿ ಅಂತ ನಾನು ನಿಮಗೆ 1 by 1 ತೋರಿಸ್ತೀನಿ. ಸೊ ಫಸ್ಟ್ ನಾವು ಒಂದು ಶಾಪ್ಗೆ ಹೋಗಿ, ಇಟ್ಸ್ ಲೈಕ್ SS ಶಾಪ್ ಅಂತ ಏನೋ ಮಲ್ಲೇಶ್ವರಮಲ್ಲಿ, ಅಲ್ಲಿ ಹೋಗಿ ನಾನು ಇದೊಂದು ಟೀ ಶರ್ಟ್ ತೊಗೊಂಡೆ. ಇಟ್ಸ್ ಜಸ್ಟ್ ಫಾರ್ ಏನೋ ಟೈಮ್ ಬೀಯಿಂಗಿಗೆ, ಬಿಕಾಸ್ ನಾವು ಹಾಕಿದ್ದು ನಾವು ಅಲ್ಲೇ ಹೇಳ್ದಂಗೆ ಫುಲ್ ಶೆಕೆ ಆಗ್ತಿತ್ತು. ಸೊ ಮ್ಯಾನೇಜ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಆ್ಯಕ್ಚುಲಿ ಫುಲ್ ಬರುತ್ತೆ, ಆಲ್ಮೋಸ್ಟ್ ನನ್ನ ಹೈಟಿಗೆ. ಸೊ ಅದು ಉದ್ದ ಬರುತ್ತೆ, ಅದಕ್ಕೇ ನಾನು ಇದನ್ನು ಹೇಗೆ ಫೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಆ ಪ್ಯಾಂಟ್ ಚೆನ್ನಾಗಿದೆ. ಲೆಟ್ ಮಿ ಶೋ ಯು ಗೈಸ್. ಹೀಗೆ ಕಾಣುತ್ತೆ ಪ್ಯಾಂಟ್. ದಿಸ್ ಇಸ್ ನೈಸ್. ಆ್ಯಂಡ್ ಕೆಳಗಡೆ ಫ್ರಿಲ್ಸ್ ಇದೆ. 1 second. ಕೆಳಗಡೆ ಫ್ರಿಲ್ಸ್ ಇದೆ ಈ ಪ್ಯಾಂಟ್ಗೆ. ಸೊ ಈ ಥರ ಇದೆ. ಆ್ಯಂಡ್ ಇಟ್ಸ್ ನೈಸ್, ಇಟ್ಸ್ ವೆರಿ ಕಂಫರ್ಟಬಲ್. ಪಾಕೆಟೆಲ್ಲ ಏನಿಲ್ಲ, ಇಲ್ಲಿ ಸೈಡಲ್ಲಿ ಒಂದು ಜಿಪ್ ಇದೆ ಆ್ಯಂಡ್ ಇಲ್ಲಿ ಕಟ್ಟೋ ಥರ ಇದೆ. ಇಟ್ಸ್ ನೈಸ್. ಸೊ ಯಾವುದಾದ್ರೂ ಒಂದು ಬ್ಲ್ಯಾಕ್ ಟಾಪ್ ಏನಾದರೂ ಒಂದು ಹಾಕ್ಕೊಂಡು ಒಂಥರ ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಐ ಥಿಂಕ್ ಹಾಕೋಬೋದು. ಆ್ಯಂಡ್ ಇಟ್ ಈಸ್ ನೈಸ್. ಸೊ ಯಾ, ಇನ್ನೊಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ, ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. 1 moment. ದಿಸ್ ಇಸ್ ಅನದರ್ ಪ್ಯಾಂಟ್. ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಕಂಫರ್ಟಬಲ್. ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇದು. ಇಟ್ಸ್ ಆ್ಯಕ್ಚುಲಿ ಇದೇನಂತಾರೋ ಗೊತ್ತಿಲ್ಲ ನನಗೆ, ಟ್ರೌಸರ್ಸ್ ಅಂತಾರ ಅಥವಾ ಕುರ್ತಾ ಒಳಗಡೆ ಹಾಕ್ಕೊಳ್ತಾರಲ್ಲ ಒಂದು ಪ್ಯಾಂಟ್ಸ್, ಆ ಥರ ಅಂತಾರೋ ಗೊತ್ತಿಲ್ಲ. ಬಟ್ ಇಟ್ಸ್ ರಿಯಲಿ ನೈಸ್, ಇಟ್ಸ್ ಸೂಪರ್ ಕಂಫರ್ಟಬಲ್. ಆ್ಯಂಡ್ ಐ ಥಿಂಕ್ ನಾನು ಇದಕ್ಕೆ 199 ಪೇ ಮಾಡಿದೆ. ಆ್ಯಂಡ್ ಫಸ್ಟ್ ಪ್ಯಾಂಟ್ ತೋರಿಸಿದ್ನಲ್ಲ, ಸೆಕೆಂಡ್ ಯಾ, ಈ ಪ್ಯಾಂಟ್ಗೆ ನಾನು 199 ಪೇ ಮಾಡಿದೆ. ಆ್ಯಂಡ್ ದ ಫಸ್ಟ್ ಪ್ಯಾಂಟ್ ನಾನು ಏನು ತೋರಿಸಿದೆ ಅದಕ್ಕೆ ನಾನು 249 ಪೇ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್. ಆ್ಯಂಡ್ ಇದಕ್ಕೆ ನಾವು ಈ ಟೀ ಶರ್ಟ್ಗೆ ಎಷ್ಟು ಪೇ ಮಾಡಿದ್ದು? 150. ಯಾ, 149 ಅಷ್ಟೇ ಇದು. ಆ್ಯಂಡ್ ದ ಕಲರ್ ಇಸ್ ಕೂಲ್, ಇಟ್ಸ್ ನೈಸ್. ಸಿ, ನಾನು ಏನಾದರೂ ಬಿಟ್ಟರೆ ಇದು ಹೀಗಿರುತ್ತೆ, ಇಷ್ಟು ಉದ್ದ ಇರುತ್ತೆ. ಲುಕ್ ಎಟ್ ದಿಸ್. ಸೊ ನಂಗೆ ಇಷ್ಟು ದೊಗ್ಲ ಎಲ್ಲ ಹೊರಗಡೆ ಹಾಕೊಂಡು ಹೋಗೋಕೆ ಇಷ್ಟ ಇಲ್ಲ, ಬಟ್ ಮನೇಲಿ ಈ ಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಯಾ, ಇಷ್ಟು ಈ ಥರ ಇದು. ಆ್ಯಂಡ್ ನಾನು ಅದ್ರ ಜೊತೆಗೆ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ಲಿ ನಾನು ಹೋಗ್ತಾ ಫಸ್ಟ್ ತೊಗೊಂಡಿದ್ದು ಇದೊಂದು ಕ್ಲಿಪ್. ನಾನು ಬಾಡಿ ಶಾಪ್ಗೆ ಹೋದೆ. ಅಲ್ಲಿ ನಾನು ತುಂಬ ದಿನದಿಂದ ನಾನೊಂದು ಬ್ಲಷ್ ಅಥವಾ ಒಂದು ಲಿಪ್ ಟಿಂಟ್ ಆರ್
ಚೀಕ್ ಟಿಂಟ್ ಅಂತ ಏನು ಕರೀತಾರೆ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ನಾನು ಇದನ್ನು ತೊಗೊಂಡೆ ಬಾಡಿ ಶಾಪಲ್ಲಿ. ದಿಸ್ ಇಸ್ ಶೇರ್ ಟಚ್ ಅಂತ. ಐ ಹೋಪ್ ದಿಸ್ ಇಸ್ ಗುಡ್ ಅಂತ. ನಾನು ಟ್ರೈ ಮಾಡಿಲ್ಲ. ದಿಸ್ ಒನ್ ಆ್ಯಂಡ್ ಜಿಂಜರ್ ಶ್ಯಾಂಪು. ಈ ಶ್ಯಾಂಪು ನಾನು ಮುಂಚೆಯಿಂದಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ ನಾನು ಒಂದ್ಸಲ ಗೋವಾಗೆ ಹೋಗಿದ್ದಾಗ ಅವಳು ಈ ಶ್ಯಾಂಪು ಯೂಸ್ ಮಾಡ್ತಾಯಿದ್ಲು. ಸೊ ನಾನು ಅವಾಗ ಕೇಳಿದೆ ಹೇಗಿದೆ ಅಂತ. ಸೊ ಅವಳು ಚೆನ್ನಾಗಿದೆ ಅಂತ ಹೇಳಿದ್ದು. ಸೊ ಅಲ್ಲಿ ಹೋದಾಗ ನಾನು ಐ ಥಾಟ್ ಓಕೆ ವೈ ನಾಟ್, ಐ ಶುಡ್ ಗಿವ್ ಅ ಟ್ರೈ ಅನಿಸ್ತು. ಇವಾಗ ಹೇಗಿದ್ರು ನನ್ನ ಶ್ಯಾಂಪು ಕೂಡ ಖಾಲಿ ಆಗ್ತದೆ. ನಾನು ಯೂಶ್ವಲಿ ಒಂದು ಶ್ಯಾಂಪು ಯೂಸ್ ಮಾಡ್ತೀನಿ. ಪ್ರಾಬ್ಲಿ ಅದನ್ನೆಲ್ಲ ನಾನೊಂದು ಹೇರ್ ಕೇರ್ ರೊಟೀನ್ ಮಾಡ್ತೀನಲ್ಲ, ಆವಾಗ ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಏನೇ ಶ್ಯಾಂಪು ಯೂಸ್ ಮಾಡಿದ್ರು ಅದೇ ಶ್ಯಾಂಪುಗೆ ನಾನು ವಾಪಸ್ ಹೋಗ್ತೇನೆ. ಸೊ ಈ ಸಲ ಜಸ್ಟ್ ಫಾರ್ ಅ ಚೇಂಜ್ ಈ ಶ್ಯಾಂಪು ಪರ್ಚೇಸ್ ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಆಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ತೊಗೊಂಡದ್ದು ಬಾಡಿ ಶಾಪಿಂದ ಯೋಗರ್ಟ್ ಆವಕಾಡೋ ಬಾಡಿ ಲೋಷನ್. ದಿಸ್ ಇಸ್ ನೈಸ್. ಇವನ್ ದಿಸ್ ಇಸ್ ಫ್ರಮ್ ಬಾಡಿ ಶಾಪ್. ಸೊ ಇದೊಂದು ತೊಗೊಂಡೆ. ಅದ್ರ ಜೊತೆಗೆ ನಾನು ತೊಗೊಂಡಿದ್ದು ಇದೊಂದು ಕಂಡೀಷ್ನರ್ ಶ್ಯಾಂಪು ಜೊತೆ. ಇದು ಬಂದು ಬನಾನಾ ಫ್ಲೇವರ್ದು. ಇಟ್ ಸ್ಮೆಲ್ಸ್ ಲೈಕ್ ಹೆವೆನ್. ಸೀರಿಯಸ್ ಆಗ್ತು ಹೆವೆನ್ಗೆ ಅಂತ ಒಂದು ಸ್ಮೆಲ್ ಇದ್ರೆ ಐ ಥಿಂಕ್ ಇದೆ ಅನಿಸುತ್ತೆ. ಇಟ್ ಸ್ಮೆಲ್ಸ್ ಸೋ ಗುಡ್. ನಂಗೆ ತುಂಬ ಇಷ್ಟ ಆಯಿತು ಇದ್ರ ಸ್ಮೆಲ್. ಸೊ ಅದಕ್ಕೆ ಇದು ತೊಗೊಂಡೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಹೇಗಿರುತ್ತೆ ಅಂತ. ಇಫ್ ದಿಸ್ ರಿಯಲಿ ವರ್ಕ್ಸ್ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ವೆರಿ ಸೂನ್ ಸ್ಕಿನ್ ಕೇರ್ ವಿಡಿಯೋ ಆ್ಯಂಡ್ ಹೇರ್ ಕೇರ್ ವಿಡಿಯೋ ನಾನು ಖಂಡಿತ ಮಾಡ್ತೀನಿ. ನನ್ನ ಕೂದಲು ನೋಡಿ ಈ ಥರ ಕ್ಲಿಪ್ ಇಲ್ದಲೇ ರಿಬ್ಬನ್ ಹಾಕಿ ಈ ಥರ ಆಗಿಬಿಟ್ಟಿದೆ. ಸೊ ಹೇರ್ ಕಟ್ ಮಾಡಿಸಿರೋದಕ್ಕೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ನಾನು. ಸೊ ಯಾ ಐ ಥಿಂಕ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಹೇರ್. ಸೊ ಯಾ ದ್ಯಾಟ್ಸ್ ದ್ಯಾಟ್. ಮನೆಗೆ ಬಂದಿದ್ದೀವಿ ಆ್ಯಂಡ್ ಏನೂ ಇಲ್ಲ ಮಾಡೋಕ್ಕೆ. ಜಸ್ಟ್ ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಪೂಜೆ ಮಾಡಿ ಮಲ್ಕೊಬೇಕು ಊಟ ಮಾಡಿ. ಸೊ ಈ ವಿಡಿಯೋ ನಾವು ಅಂದ್ಕೊಳ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಮುಂದೆ ಸಿಗೋಣ ನಮ್ಮ ಒಂದು ನ್ಯೂ ವಿಡಿಯೋದಲ್ಲಿ. Till then, take care. Lots of love. Bye-bye. And thank you so much for watching this video.